ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಈ ದಿನದ ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ಸಂಧಿಸುವುದರಲ್ಲಿ ಬಹಳ ಬಹಳ ಸಂತೋಷ. ಒಂದೊಂದು ದಿನ ದೇವರ ಕೃಪೆ ಪ್ರಿಯರಾದವರೇ ನಾವು ಬದುಕಿರುವುದು, ನಾವು ಉಳಿದಿರುವುದು ದೇವರ ಶುದ್ಧ ದಯೆ, ಕೃಪೆ, ಆ ಪ್ರೀತಿ, ಅದನ್ನು ನೆನೆಸಿ ಯಾವಾಗಲೂ ನಾವು ದೇವರಿಗೆ ವಂದನೆ ಸಲ್ಲಿಸಲು ಬಾಧ್ಯರಾಗಿದ್ದೇವೆ. ಆಮೇನ್. ನೋಡ್ರಿ, ಒಂದು ದಿನ ಕರೆಂಟ್ ಇಲ್ಲ ಅಂದರೆ ರಾತ್ರಿ ಕತ್ತಲೆಯಲ್ಲಿ ಎಷ್ಟು ಕಷ್ಟಪಡ್ತೇವೆ ಅಲ್ವಾ? ಆದರೆ ದೇವರು ನಮಗೆ ಸೂರ್ಯನ ಬೆಳಕನ್ನು ಉಚಿತವಾಗಿ ಕೊಟ್ಟಿದ್ದಾನೆ. ಒಂದು ದಿನ ನೀರಿಲ್ಲ ಅಂದರೆ ಎಷ್ಟು ಕಷ್ಟಪಡ್ತೀವಿ. ಅದು ದೇವರು ಮಳೆಯನ್ನು, ನದಿಗಳನ್ನು, ಭೂಮಿಯ ಕೆಳಗೆ ನೀರನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆಸ್ಪತ್ರೆಗೆ ಹೋದರೆ ಒಂದು ವೇಳೆ ಆಮ್ಲಜನಕ ಅದು ನಮಗೆ ಕೊಡಬೇಕಾದ್ರೆ ಅಷ್ಟು ರೂಪಾಯಿ ಬಿಲ್ ಏರ್ತಾನೇ ಇರ್ತದೆ. ಆದರೆ ಉಚಿತವಾಗಿ ದೇವರು ನಮಗೆ ಆಮ್ಲಜನಕವನ್ನು ಕೊಟ್ಟಿದ್ದಾರೆ. ನಾವು ಉಸಿರಾಡುವುದಕ್ಕಾಗಿ ದೇವರ ಕೃಪೆ ಅಪಾರವಾದದ್ದು ಪ್ರಿಯರಾದವರೇ. ಅದನ್ನು ಒಂದು ದಿನವೂ ಮರೆಯದಿರಿ. ಸರಿ, ಈ ದಿನ ದೇವರು ನಮಗೆ ಕೊಡುವಂಥ ನಿರೀಕ್ಷೆಯ ವಾಕ್ಯ ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 35ನೇ ವಾಕ್ಯ. ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 4 ವರ್ಸ್ 35. ಆ ಹೊತ್ತು ಸಾಯಂಕಾಲವಾದಾಗ ಆತನು ಅವರಿಗೆ, ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಲು. ಆಮೇನ್. ಪ್ರಿಯರಾದವರೇ, ಇವತ್ತು ದೇವರು ನಮಗೆ ನಿರೀಕ್ಷೆ ಕೊಡುವಂಥ ಒಂದು ವಾಕ್ಯ ಏನಂತ ನೋಡಬೇಕಾದ್ರೆ, ಕರ್ತನಾದಂಥ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿದಂಥ ಒಂದು ವಾಕ್ಯ ಅಥವಾ ಮಾತು ಅಥವಾ ವಾಗ್ದಾನ. ಏನ ವಾಗ್ದಾನ? ನಾವು ಈ ದಡದಲ್ಲಿದ್ದೇವೆ, ಆಚೆ ದಡಕ್ಕೆ ಹೋಗೋಣ. ಲೆಟ್ಸ್ ಕ್ರಾಸ್ ಓವರ್ ಟು ದಿ ಅದರ್ ಶೋರ್. ಈಗ ಶಿಷ್ಯರೆಲ್ಲ ದೋಣಿಗಳನ್ನು ಹತ್ತಿ ಆಚೆ ದಡಕ್ಕೆ ಹೋಗೋಕ್ಕೆ ಅವರು ಪ್ರಯಾಣವನ್ನು ಶುರು ಮಾಡಿದಾಗ ಭಯಂಕರವಾದಂಥ ಬಿರುಗಾಳಿ ಬೀಸ್ತದೆ. ಬಿರುಗಾಳಿ ಬೀಸುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಆ ದೋಣಿಯಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ. ಈಗ ಸಾಯುವಂಥ ಪರಿಸ್ಥಿತಿ, ಎಲ್ಲರೂ ದೋಣಿ ಮುಳುಗಿ ಹೋಗುವಂಥ ಪರಿಸ್ಥಿತಿ. ಆದರೆ ಕರ್ತನು ಹೇಳಿದಂಥ ಮಾತನ್ನು ಶಿಷ್ಯರೆಲ್ಲ ಮರ್ತು ಬಿಟ್ರು. ಏನು ಹೇಳ್ದ? ಆಚೆ ದಡಕ್ಕೆ ಹೋಗೋಣ. ಇವ್ರು ಯೋಚನೆ ಮಾಡಿದ್ರೆ ಅಷ್ಟೇ ನಮ್ಮ ಕತೆ ಮುಗಿದೋಯ್ತು. ಯೇಸು ಸ್ವಾಮಿ ಎದ್ದು ಆ ಬಿರುಗಾಳಿಯನ್ನು ಗದರಿಸಿ, ಮೊರೆಯಬೇಡ, ಸುಮ್ಮನಿರು, ಶಾಂತವಾಗಿರು ಎಂದು ಹೇಳಿದ ತಕ್ಷಣ ಅದು ಹಾಗೇ ಶಾಂತವಾಯಿತು. ಶಿಷ್ಯರು, ಯೇಸು ಕ್ರಿಸ್ತನು ಎಲ್ಲರೂ ಕೂಡ ಆಚೆ ದಡಕ್ಕೆ ಹೋದರು. ಇವತ್ತು ನಿರೀಕ್ಷೆ ಕೊಡುವಂಥ ವಾಕ್ಯ ಏನಂತ ನೋಡಬೇಕಾದ್ರೆ, ನಿಮಗೆ ದೇವರು ಯಾವುದೋ ಒಂದು ವಾಗ್ದಾನ ಕೊಟ್ಟಿರಬಹುದು. ನೀನು ಆ ವಾಗ್ದಾನ ನೆರವೇರುವುದನ್ನು ಕಾಣ್ತೀಯ ಮಗಳೇ, ಕಾಣ್ತೀಯ ಮಗನೇ. ಆಚೆ ದಡಕ್ಕೆ ಹೋಗೋಣ. ಅವರು ಪ್ರಯಾಣ ಶುರು ಮಾಡಿದಾಗ ಅದಕ್ಕೆ ವಿರುದ್ಧವಾದಂಥ ಕಾರ್ಯಗಳು ನಡೆಯಿತು. ಆಚೆ ದಡಕ್ಕೆ ಹೋಗದ ಹಾಗೆ ತಡೆಗಳು ಬಂತು, ಅಡ್ಡಿಗಳು ಬಂತು, ಪ್ರವಾಹಗಳು ಉಕ್ಕಿ ಬಂತು, ಶತ್ರು ಎದ್ದು ಬಂದ. ಕೆಲವು ಸತ್ಯವೇದದ ಪರಿಣತರು ಹೇಳ್ತಾರೆ, ಈ ಪ್ರವಾಹ ಬರಲು ಕಾರಣ ಶತ್ರು. ಹೇಗಾದರೂ ಇವರನ್ನು ಅಳಿಸ್ಬೇಕು, ಹೇಗಾದರೂ ಇವರನ್ನು ಮುಗಿಸ್ಬೇಕೆಂಬುದಾಗಿ. ಒಂದು ವೇಳೆ ದೇವರು ನಿಮಗೊಂದು ವಾಗ್ದಾನ ಕೊಟ್ಟು ಆಚೆ ದಡಕ್ಕೆ ಹೋಗೋಣ, ಅಥವಾ ನಿಮಗೆ ಪ್ರತ್ಯೇಕವಾಗಿ ವೈಯಕ್ತಿಕವಾಗಿ ನಿಮಗೊಂದು ವಾಗ್ದಾನ, ನಿಮ್ಮ ಸಭೆಗೊಂದು ವಾಗ್ದಾನ, ನಿಮ್ಮ ಕುಟುಂಬಕ್ಕೊಂದು ವಾಗ್ದಾನ, ನಿಮ್ಮ ವ್ಯಾಪಾರಕ್ಕೊಂದು ವಾಗ್ದಾನ, ನಿಮ್ಮ ಉದ್ಯೋಗಕ್ಕೊಂದು ವಾಗ್ದಾನ ಕೊಟ್ಟಿರುವುದಾದರೆ, ಎಷ್ಟೇ ಬಿರುಗಾಳಿ ಬೀಸಲಿ ನೀವು ಆಚೆ ದಡಕ್ಕೆ ಹೋಗ್ತೀರಾ. ಆ ದಡಕ್ಕೆ ಹೋಗ್ತೀರ. ಕಾರಣ, ಆಚೆ ದಡಕ್ಕೆ ಹೋಗೋಣ ಅಂತ ಹೇಳಿದ್ದು ಮನುಷ್ಯನಲ್ಲ, ಯೇಸು ಕ್ರಿಸ್ತನು. ಆತನು ಹೇಳಿದ್ದನ್ನು ನೆರವೇರಿಸುವಂಥ ದೇವರು. ಇವತ್ತು ನೀವು ಒಂದು ವಾಗ್ದಾನವನ್ನು ಸ್ವೀಕರಿಸಿಕೊಂಡ ನಂತರ, ಒಂದು ವೇಳೆ ನಾನು ನಿಮಗೆ ಆರೋಗ್ಯವನ್ನು ಕೊಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಕೊಟ್ಟಿರಬಹುದು. ಆದರೆ ಅನೇಕ ವಿಧವಾದಂಥ ಬಲಹೀನತೆಗಳು, ಅನಾರೋಗ್ಯಗಳು ನಿಮ್ಮನ್ನು ಕಾಡಿಸ್ತಾ ಇರಬಹುದು. ಮರೆಯದಿರು ಸಹೋದರ ಸಹೋದರಿ, ನಿನಗೆ ಕೊಟ್ಟಂಥ ವಾಗ್ದಾನ ನಿಶ್ಚಯವಾಗಿ ನೆರವೇರ್ತದೆ. ಈಗ ಬರುವಂಥ ಬಲಹೀನತೆ ನೋಡಬೇಡ, ಕರ್ತನು ಹೇಳಿದಂಥ ವಾಗ್ದಾನವನ್ನು ನೋಡು. ನಿನ್ನ ವ್ಯಾಪಾರದಲ್ಲಿ ನಾನು ನಿನ್ನನ್ನು ಆಶೀರ್ವದಿಸಿ ಉದ್ಧರಿಸುವೆ ಎಂಬುದಾಗಿ ಕರ್ತನ ವಾಗ್ದಾನ ಕೊಟ್ಟಿರುವುದಾದರೆ, ನೆಗೆಟಿವ್ ಆಗಿ ಅನೇಕ ಬಿರುಗಾಳಿಗಳು ಬೀಸಬಹುದು. ಅಳಿಸೋದಕ್ಕೆ ನಿಶ್ಚಯವಾಗಿ ಕರ್ತನು ಹೇಳಿದ್ದು ನೆರವೇರ್ತದೆ. ನೀನು ಇಡೀ ಕುಟುಂಬವನ್ನು ಸೇವೆಯಲ್ಲಿ ಉಪಯೋಗಿಸುವೆ ಎಂಬುದಾಗಿ ಕರ್ತನ ವಾಗ್ದಾನ ಕೊಟ್ಟಿರುವುದಾದರೆ, ನಿಮ್ಮ ಮಕ್ಕಳೆಲ್ಲ ತಾರು ಮಾರಾಗಿ ನಡೀತಾ ಇರಬೇಕಾದ್ರೆ, ಅವ್ರು ಲೌಕಿಕವಾಗಿ ನಡೀತಾ ಇರಬೇಕಾದ್ರೆ ನೀನು ಚಿಂತೆ ಪಡಬೇಡ. ಕೊಟ್ಟಂಥ ವಾಗ್ದಾನ ಕರ್ತನು ನಿಶ್ಚಯವಾಗಿ
ನೆರವೇರಿಸುವ. ನಿನ್ನ ಸೇವೆಗೆ, ನಿನ್ನ ಸಭೆಗೆ ಕರ್ತನೊಂದು ವಾಗ್ದಾನ ಕೊಟ್ಟಿರುವುದಾದರೆ ಎಷ್ಟೇ ಬಿರುಗಾಳಿ ಬೀಸಲಿ ಕರ್ತನು ಹೇಳಿದಂಥ ಮಾತು ನೆರವೇರುತ್ತದೆ. ಆಚೆ ದಡಕ್ಕೆ ಹೋಗೋಣ ಅಂತ ಹೇಳಿದ್ರೆ ನಿಶ್ಚಯವಾಗಲೂ ನಾವು ಆಚೆ ದಡಕ್ಕೆ ಹೋಗ್ತೇವೆ. ಕಾರಣ ಹೇಳಿದ್ದು ಮನುಷ್ಯನಲ್ಲ, ಭೂಮಿ ಆಕಾಶ ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ಯೇಸು ಕ್ರಿಸ್ತನು. ಇವತ್ತು ಯಾವುದೋ ಒಂದು ಬಿರುಗಾಳಿ ಬೀಸ್ತಾ ಇದೆಯಾ, ಯಾವುದೋ ಮುಳುಗಿ ಹೋಗುವಂಥ ಪರಿಸ್ಥಿತಿಯಲ್ಲಿ ಇದ್ದೀರಾ, ಕರ್ತನು ಹೇಳಿದ ವಾಗ್ದಾನವನ್ನು ನೆನಪು ಮಾಡಿಕೊಳ್ಳ್ರಿ. ವಾಗ್ದಾನ ನೆರವೇರ್ತದೆ. ಈಗ ಕಾಣುವಂಥ ಬಿರುಗಾಳಿ ಅಡಗಿ ಹೋಗ್ತದೆ. ಆಮೇನ್. ಆದ್ದರಿಂದ ಸೋತು ಹೋಗದಿರಿ. ನೀವು ಕೂಡ ಆಚೆ ದಡಕ್ಕೆ ಹೋಗ್ತೀರಾ, ತಲುಪ್ತೀರಾ, ಮುಂದುವರೆದು ನಿಮ್ಮ ಪ್ರಯಾಣವೊಂದು ನೀವು ನಡೆಸ್ತೀರಾ. ಕಾರಣ ನಿಮ್ಮ ಸಂಗಡ ಯೇಸು ಇದ್ದಾನೆ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ಕಾರ್ಯಕ್ರಮ ನೋಡುವಂಥ ಈ ನಿನ್ನ ಜನರು ಬಿರುಗಾಳಿಯಲ್ಲಿ ಕಷ್ಟಪಡ್ತಿರ್ಬೋದು ದೇವರೇ, ಹೋರಾಟದಲ್ಲಿ ತವಕ ಪಡ್ತಿರ್ಬೋದು. ಶಿಷ್ಯರಿಗೆ ಹೇಳಿದಂಥ ಅದೇ ಮಾತನ್ನು ಇವತ್ತು ಇವರ ಸಂಗಡ ಮಾತಾಡ್ತಿದ್ದೀಯ ಸ್ವಾಮಿ. ಆಚೆ ದಡಕ್ಕೆ ಹೋಗೋಣ ಅಂತ ಹೇಳಿದಂಥ ದೇವರು ನಮ್ಮನ್ನು ಆಚೆ ದಡಕ್ಕೆ ತಲುಪುವಂತೆ ನೀನು ಸಹಾಯ ಮಾಡ್ತೀಯ. ಅದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರನ್ನು ಆಶೀರ್ವಿಸು, ಬಲಪಡಿಸು, ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ನಿನ್ನ ಪ್ರಯಾಣವು ನಿಂತು ಹೋಗುವುದಿಲ್ಲ, ನೀನು ಮುಂದುವರಿತೀಯ, ಆಚೆ ದಡಕ್ಕೆ ತಲುಪ್ತೀಯ. ದೇವರ ವಾಗ್ದಾನ ನಿಶ್ಚಯವಾಗಿ ನೆರವೇರ್ತದೆ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ಬ್ಲೆಸ್ಸಡ್ ಡೇ. ಆಮೇನ್.